ಸೊ ಇವತ್ತು ನಾವು RRB RPF ಬಿಟ್ಟಿರುವಂಥದ್ದು PC ಮತ್ತು SI ಪೋಸ್ಟಿಗೆ ಯಾವ ಥರ ಅಪ್ಲೈ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತೇನೆ. ಸೊ ಫಸ್ಟ್ ನಮಗೆ ಇಲ್ಲಿ ಬೇಕಾಗಿರೋದು ಏನಂದರೆ ರಿಜಿಸ್ಟ್ರೇಷನ್. ಯಾರು ರಿಜಿಸ್ಟ್ರೇಷನ್ ಮಾಡಿರಲ್ಲ ಅವರು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ನಮಗೆ RRBದು ಒಂದು ಮೇನ್ ವೆಬ್ಸೈಟ್ ಇದೆ. ನಮ್ಮ ಕರ್ನಾಟಕದವರಿಗಾದರೆ ಕರ್ನಾಟಕಕ್ಕೆ ನೀವು ಡೈರೆಕ್ಟು ಗೂಗಲಲ್ಲಿ RRB ಬೆಂಗಳೂರು ಅಂತ ಹೊಡೆದ್ರೂ ಬರ್ತದೆ, ಬೆಂಗಳೂರು. ಇಲ್ಲ ಅಂದರೆ ಜಸ್ಟ್ RRB ಅಂತ ಟೈಪ್ ಮಾಡಿ, ಮೇನ್ ವೆಬ್ಸೈಟ್ ಬರ್ತೈತೆ. ಸೊ RRB ಅಂತ ಹೊಡ್ಸಾಗ RRB ವೆಬ್ಸೈಟ್ ಬರ್ತದೆ. ಸೊ RRB ವೆಬ್ಸೈಟಲ್ಲಿ ಇಷ್ಟೆಲ್ಲ RRB ರೈಲ್ವೆ ಡಿಪಾರ್ಟ್ಮೆಂಟ್, ರೈಲ್ವೆ ಝೋನ್ಗಳಿವೆ. ರೈಲ್ವೆ ಝೋನ್ಗಳಲ್ಲಿ ನೀವು ಯಾವುದನ್ನು ಚೂಸ್ ಮಾಡಬೇಕಂದ್ರೆ ಬ್ಯಾಂಗ್ಳೂರು ಅಂತ ಇದೆ. ಬ್ಯಾಂಗ್ಳೂರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮಗೆ ಆವಾಗ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ, ಓಕೆನಾ. ಇಲ್ಲಿ ನೋಡಿ RRB ಅಪ್ಲೈ. ಸೊ ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ಯಾವುದರಲ್ಲಿ ಬೆಂಗಳೂರು ಅಂತ ಇಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ, ಈ ಥರ ಕ್ಲಿಕ್ ಮಾಡಿದ್ರು ಬೆಂಗಳೂರು ಅನ್ನೋದು ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಳೋದು ಅಂದರೆ, ಆ್ಯಕ್ಚುಲಿ ಜನವರಿನ ಫೆಬ್ರವರಿಯಲ್ಲಿ ALP ಬಿಟ್ಟಿದ್ರು, ಲೋಕೋ ಪೈಲಟನ್ನು ಜಾಬ್ ನೋಟಿಫಿಕೇಷನ್ ಆಗಿತ್ತು RRBಯಿಂದ. ಸೊ ಅದಕ್ಕೆ ಯಾರು ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಆಲ್ರೆಡಿ, ಅವರು ಇದನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಅವರು ಆಲ್ರೆಡಿ ಹ್ಯಾವ್ ಅಕೌಂಟ್ ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ಮೆಥಡ್. ಯಾವುದೋ ALPಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರು ಹಾಕಿಲ್ಲ ಅವರು ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಎರಡು ಥರ ಆಪ್ಷನ್ ಕೇಳುತ್ತೆ. ಒಂದು ಕ್ರಿಯೇಟ್ ಆ್ಯನ್ ಅಕೌಂಟು, ಇನ್ನೊಂದು ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್. ಸೊ ನೀವು ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಯಾರು ಇಲ್ಲದೇ ಇರೋರು, ಅಕೌಂಟ್ ಇಲ್ಲದೇ ಇರೋರು. ಸೊ ಕ್ರಿಯೇಟ್ ಆ್ಯನ್ ಅಕೌಂಟ್ ಮಾಡಿದಾಗ ನಿಮಗೆ ಈ ಥರ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ, ಮತ್ತು ನ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಸೊ ಫಸ್ಟ್ ಬರೋದು ಕಂಟ್ರಿ ಆಫ್ ನ್ಯಾಷನಾಲಿಟಿ. ಸೊ ನೀವೇನು ಮಾಡಬೇಕಂದ್ರೆ ಇಲ್ಲಿ ಡ್ರಾಪ್ ಬಾಕ್ಸ್ ಈ ಥರ ಚಿಹ್ನೆ ಇರ್ತದೆ, ಆ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಂಡಿಯಾ ಅಥವಾ ಹೊರಗಿನ ಕಂಟ್ರಿನ ಎಲ್ಲ ಇರ್ತದೆ. ಸೊ ಅದರಲ್ಲಿ ನಾವು ಇಂಡಿಯನ್ಸ್ ಅಲ್ವಾ, ಸೊ ಇಂಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಡಿಯನ್ಸನ್ನು ಚೂಸ್ ಮಾಡಬೇಕು. ಈ ಫುಲ್ ನೇಮ್ ಯಾವ ಥರ ಇರಬೇಕಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ನೇಮ್ ಏನಿರ್ತದೆ, ಫಸ್ಟ್ ನೇಮ್ ಇರ್ತದೆ, ಮಿಡಲ್ ನೇಮ್ ಇರ್ತದೆ, ನೆಕ್ಸ್ಟ್ ಲಾಸ್ಟ್ ನೇಮ್ ಅಂತ ಇರ್ತದೆ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಅಡ್ಡ ಹೆಸರು ಯಾರಲ್ಲಿ ಹೆಂಗಿದೆ ಪರವಾಗಿಲ್ಲ, ಓಕೆನಾ. ಬಟ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆ ನೋಡಿ ಅದೇ ಥರನೇ ಹಾಕಬೇಕಾಗುತ್ತೆ, ಓಕೆನಾ. ಸೊ ಇದೇ ಥರ ಫಾರ್ಮ್ಯಾಟಲ್ಲೇ ಹಾಕಿ. ಇಲ್ಲ ಅಂದರೂ ಪರವಾಗಿಲ್ಲ. ಇನಿಷಿಯಲ್ಸ್ ಇರ್ತದೆ, ಫಸ್ಟ್ ಇನಿಷಿಯಲ್ ಇದ್ದರೆ ಫಸ್ಟ್ ಇನಿಷಿಯಲ್ ಹಾಕೊಳ್ಳಿ, ಆಮೇಲೆ ನಿಮ್ಮ ಹೆಸರು ಹಾಕೊಳ್ಳಿ. ಒಟ್ಟಿನಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ಥರ ಡಿಕ್ಟು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಅದೇ ನೀವು ಈಗೇನು ನೇಮ್ ಹಾಕಿರ್ತೀರಲ್ಲ ಈ ಬಾಕ್ಸಲ್ಲಿ, ಅದನ್ನೇ ಮತ್ತೊಂದು ಸಲ ರೀಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಏನಾದರೂ ಚೇಂಜ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಆ್ಯಕ್ಚುಲಿ ಇವಾಗ ನಾವು ಹಾಕ್ತಿರೋದ್ರಲ್ಲಿ ನೋ ಅಂತಲೇ ಇರ್ತದೆ. ಆಲ್ಮೋಸ್ಟ್ 99% ಆಫ್ ದ ಹುಡುಗರೆಲ್ಲರದು ಯಾರ್ದು ಚೇಂಜ್ ಆಗಿರೋಂಗಿಲ್ಲ. ಸೊ ಅದಕ್ಕಾಗಿ ನೋ ಅಂತಲೇ ಕೊಡಬೇಕಾಗ್ತದೆ. ಡೇಟ್ ಆಫ್ ಬರ್ತು ನಿಮ್ಮ SSLCಯಲ್ಲಿ ಹೇಗಿದೆ, SSLC ಡೇಟ್ ಆಫ್ ಬರ್ತ್ ಏನಿದೆ ಅದನ್ನೇ ಕೊಡಬೇಕಾಗ್ತದೆ, ಓಕೆನಾ. ಅದನ್ನೇ ಮತ್ತೆ ಅಲ್ಲಿ ಟೈಪ್ ಮಾಡಿ 28/04 ಅಥವಾ ನಿಮ್ದು ಏನಿದೆ 1999. ಸೊ ಯಾವುದಿದೆ ನೋಡಿ ನಿಮ್ಮದು ಅದನ್ನು ಕೊಟ್ಬಿಡಿ. ಸೆಲೆಕ್ಟ್ ಜೆಂಡರಲ್ಲಿ ಇಲ್ಲಿ ಡ್ರಾಪ್ ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೇಲು ಫಿಮೇಲ್ ಅಂತ ಕೇಳುತ್ತೆ. ಫಿಮೇಲ್ ಇದ್ದವರು ಫಿಮೇಲ್ ಅಂತ ಕ್ಲಿಕ್ ಮಾಡಿ, ಮತ್ತು ಮೇಲ್ ಇದ್ದವರು ಮೇಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಅದನ್ನೇ ಮತ್ತೆ ಕನ್ಫರ್ಮೇಷನ್ ಮಾಡಲಿಕ್ಕೆ ರೀಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಫಾದರ್ಸ್ ನೇಮ್. ಸೊ ಇದು ಕೂಡ ಫಾದರ್ಸ್ ನೇಮ್ ಆ್ಯಂಡ್ ಮದರ್ಸ್ ನೇಮ್ ಇವೆರಡೂ ಕೂಡ ಅಷ್ಟೇ. ನಿಮಗೆ ಆ್ಯಕ್ಚುಲಿ ಇದನ್ನು ಮೊಬೈಲಲ್ಲೇ ಹಾಕೋಬೋದು ನೀವು, ಏನು ತೊಂದರೆ ಇಲ್ಲ. ಸೊ ಫಾದರ್ಸ್ ನೇಮಲ್ಲಿ ಏನಾಗ್ತದೆ ಅಂದರೆ ಸೇಮ್ ಅದೇ SSLC ಮಾರ್ಕ್ಸ್ ಕಾರ್ಡ್ ಇದು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲೇ ಇರುವ ಹಾಗೆ ಎರಡರಲ್ಲೂ ಟೈಪ್ ಮಾಡಬೇಕು. ರೀಟೈಪು ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನು ಮಾಡ್ತಂದರೆ ನೋಡಿ, ಇದೇ ಮೇನ್ ಇಂಪಾರ್ಟೆಂಟ್ ಇರೋದು. ಪ್ಲೀಸ್ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ಸ್. ಏನಕ್ಕಂದರೆ ಈಗ ನಿಮ್ಮ ಆಧಾರ್ ಕಾರ್ಡ್ ಕೊಡ್ತೀರಾ, ಆಧಾರ್ ಕಾರ್ಡ್ ನಂಬರ್ ಕೊಡ್ತೀರಾ, ಇಲ್ಲೊಂದು ಬಾಕ್ಸ್ ಇರ್ತದೆ. ಆ್ಯಕ್ಚುಲಿ ಅದು ನಾನು ತೆಗೆದಿದ್ದೀನಿ ಅಂದರೆ ನಾನು ಆದಮೇಲೆ ಇದು ಕ್ಲಿಕ್ ಮಾಡಿದ್ದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಏನಿರ್ತದೆ ಅಂದರೆ ವ್ಯಾಲಿಡೇಟ್ ಆಧಾರ್ ಅಂತ ಇರ್ತದೆ, ಓಕೆನಾ. ಸೊ ವ್ಯಾಲಿಡೇಟ್ ಆಧಾರ್ ಅಂತಂದರೆ ಇಲ್ಲಿ ಏನು ನೀವು ನಂಬರ್ ಕೊಡ್ತಿರಲ್ಲ, ಸೊ ಅದೇನು ಮಾಡುತ್ತೆ ಅಂದರೆ ಈಗ ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇಲ್ಲಿ ಮೇಲ್ಗಡೆ
10th ಮಾರ್ಕ್ಸ್ ಕಾರ್ಡ್ ಅದರಲ್ಲಿ ಹೆಂಗಿದೆಯೋ ಹಾಗೆ ಆಧಾರ್ ಕಾರ್ಡಲ್ಲೂ ಇರಬೇಕು. ಗೊತ್ತಾ? 10th ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲದೆ ಇರೋದು ಆಧಾರ್ ಕಾರ್ಡಲ್ಲಿ ಇಲ್ಲ ಅಂದರೆ ಇಲ್ಲಿ ಆಧಾರ್ ವೆರಿಫೈಡ್ ಆಗಲ್ಲ, ನಾಟ್ ವೆರಿಫೈಡ್ ಅಂತ ಬರ್ತದೆ, ನಾಟ್ ವೆರಿಫೈಡ್ ಅಂತ ಬರ್ತದೆ. ಸೊ ಅದಕ್ಕೆ ಬೆಟರು ಇವಾಗಲೇ ಸ್ಟಾರ್ಟ್ ಆಗಿದೆ, ಇನ್ನೂ ಒಂದು ತಿಂಗಳು, ಇನ್ನೂ 1 ಮಂತ್ ಇರ್ತದೆ ಇವನು ನಿಮಗೆ ಟೈಮು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಸೊ ಅದಕ್ಕೆ ನೀವು ಇವತ್ತೇ ಹೋಗಿಬಿಟ್ಟು ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಸ್ಟ್ ಅದನ್ನು ಚೇಂಜ್ ಮಾಡ್ಕೊಂಡ್ಬಿಡಿ, ಆಧಾರ್ ಅಪ್ಡೇಟ್ ಮಾಡ್ಕೊಂಡು ಒಂದು 15 ಡೇಸಲ್ಲಿ ನಿಮ್ಮದು ಆಧಾರ್ ಅಪ್ಡೇಟ್ ಆಗಿ ಬರ್ತದೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಿ ಬಂದುಬಿಟ್ಟು ವೆರಿಫೈ ಮಾಡ್ಕೊಂಡು ಇದು ಮತ್ತೆ ಹಾಕ್ಕೊಳ್ಳಿ. ಸೊ ಎಲ್ಲನೂ ಕರೆಕ್ಟಾಗಿದ್ದರೆ ಇಲ್ಲಿ ಆಧಾರ್ ಈ ಥರ ಗ್ರೀನ್ ಟಿಕ್ ಬರ್ತದೆ, ಆಧಾರ್ ವೆರಿಫೈಡ್ ಅಂತ ಬರ್ತದೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ನಿಮ್ಮ ಇಮೇಲ್ ಐ ಡಿ ಅಂತ ಅದೇ @gmail.com ಅಂತ ನಾವು ಏನು ಬಳಸ್ತೀವಲ್ಲ ಅದೇ ಇಮೇಲ್ ಐ ಡಿ ಇರ್ತದೆ. ಸೊ ಅದನ್ನೇ ನಾವು ಇಲ್ಲಿ ಬಳಸಬೇಕಾಗ್ತದೆ. ಸೊ ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಇದನ್ನು ಹಾಕ್ಬಿಟ್ಟು ಇಮೇಲ್ ಐ ಡಿನ ಹಾಕ್ಬಿಟ್ಟು ಜನರೇಟ್ OTP ಮೇಲೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿಗೆ 6 ನಂಬರ್ಸಿಂದು ಒಂದು OTP ಹೋಗುತ್ತೆ. ಆ OTPನ ನಿಮ್ಮದು ಏನಾದ್ರು ಇರ್ಬೋದು, 1 2 3 4 5 6 ಕ್ಲಿಕ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ಮೊಬೈಲ್ ನಂಬರು ಸೇಮ್ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡ್ತಿದ್ದಾರಲ್ಲ ಅದೇ ಯೂಸ್ ಮಾಡಿಕೊಡಿ. ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ, ಇದು ಕೂಡ ಒಂದು OTP ಬರ್ತದೆ, ಆ OTPನ ಇಲ್ಲಿ ಹಾಕ್ಬಿಡಿ. ಸೊ ನಿಮ್ಮದು ಆಗೋಗುತ್ತೆ. ನೆಕ್ಸ್ಟಾ ಇಲ್ಲಿ ಕ್ರಿಯೇಟ್ ಯುವರ್ ಪಾಸ್ವರ್ಡ್. ನೋಡಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಏನೇನು ಇರಬೇಕಂದ್ರೆ, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಇನ್ನೊಂದು ಸ್ಮಾಲ್ ಲೆಟರ್ ಇರಬೇಕು, ನೆಕ್ಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯಾವ ಅಂತಂದರೆ ಯಾವ ಅಂದರೆ ಈ ಡಾಲರ್ ಸಿಂಬಲ್ಲು, ಹ್ಯಾಶ್ ಸಿಂಬಲ್ಲು, ಈ ಥರ ಇವೆಲ್ಲ ಅಂಡರ್ಲೈನು ಇವೆಲ್ಲ ಇರ್ತದಲ್ಲ, ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸು. ಇದು ಒಂದು ಇರಬೇಕು. ಮತ್ತು ನಂಬರ್ಸು 0 to 9 ಯಾವುದಾದ್ರು ಒಂದು ನಂಬರ್, ಇವೆಲ್ಲನೂ ಮಿಕ್ಸ್ ಮಾಡಿ ನೀವು ಒಂದು ಪಾಸ್ವರ್ಡನ್ನು 8 to 10 ಲೆಟರ್ಸಿನ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಸೇಮ್ ಎರಡೂ ಕಡೆ ಸೇಮ್ ಕೊಡಿ. ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇರ್ತದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗೋಯ್ತು. ಓಕೆನಾ? ಈ ರಿಜಿಸ್ಟ್ರೇಷನ್ ಮಾಡಿದರೆ ಮುಗಿದೋಯ್ತು. ಈ ರಿಜಿಸ್ಟ್ರೇಷನ್ ಆದಮೇಲೆ ಏನು ಮಾಡ್ಬೇಕಂದ್ರೆ ನೋಡಿ, ರಿಜಿಸ್ಟ್ರೇಷನ್ ಆದಮೇಲೆ ಅಗೇನ್ ಇದೇ ವೆಬ್ಸೈಟಿಗೆ ಬರ್ಬೇಕಾಗ್ತದೆ. ನೀವು RRB ವೆಬ್ಸೈಟ್ ಬಂದುಬಿಟ್ಟು ಅಗೇನ್ ನೀವು ಬ್ಯಾಂಗ್ಳೂರು ಚೂಸ್ ಮಾಡಿದ್ರಲ್ವ, ಅಲ್ಲಿ ಬ್ಯಾಂಗ್ಳೂರ್ ಮೇಲೆ ಕ್ಲಿಕ್ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ವೆಬ್ಸೈಟ್ ಬರುತ್ತೆ. ನಾವು ಇವಾಗ ರಿಜಿಸ್ಟರ್ ಮಾಡಿದ್ವಿ, ಸೊ ನಮಗೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದು ಇದು ತೋರಿಸುತ್ತೆ. ಇನ್ನೊಂದು ವಿಂಡೋ ಬರ್ತದೆ, ಏನಂದರೆ ಅಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಹಾಕಿ ಮತ್ತು ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿದ್ರಲ್ಲ ರಿಜಿಸ್ಟ್ರೇಷನ್ ಮಾಡಿ ಅದೊಂದು ಹಾಕಿ, ನೆಕ್ಸ್ಟ್ ಕ್ಯಾಪ್ಚಾ ಇರ್ತದೆ, ಅದನ್ನು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಈ ಥರ ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಏನು ಸಿಗ್ತದಂತೆ, ಈ ಥರ 2 ಆಪ್ಷನ್ ಸಿಗ್ತದೆ. ಒಂದು ಸಬ್ ಇನ್ಸ್ಪೆಕ್ಟರು, ಇನ್ನೊಂದು ಕಾನ್ಸ್ಟೇಬಲ್ ಅಂತ ಬರ್ತದೆ. ಸೊ ಸಬ್ ಇನ್ಸ್ಪೆಕ್ಟರ್ ಹಾಕಬೇಕಂದ್ರೆ ಈ ಥರ ಚೆಕ್ ಬಾಕ್ಸ್ ಇದು ಆ್ಯಕ್ಚುಲಿ ಖಾಲಿ ಇರ್ತದೆ, ಈ ಥರ ಖಾಲಿ ಇರ್ತದೆ, ವೇಕೆಂಟ್ ಇರ್ತದೆ. ಸೊ ಅದಕ್ಕೆ ನಾವು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಇದೇನಕ್ಕೆ ಕ್ಲಿಕ್ ಮಾಡಬೇಕಂದ್ರೆ, ನಾವು ಯಾವಾಗಲೂ ಡಿವೈಡ್ ಆಗಿಲ್ಲ, ರೈಲ್ವೆ ಡಿಪಾರ್ಟ್ಮೆಂಟಿಂದ ಯಾವುದಾದ್ರು ಎಕ್ಸಾಮ್ ಬರೀಬೇಕಾದಾಗ ಡಿವೈಡ್ ಆಗಿಲ್ಲ ಅನ್ನೋದಿದ್ದರೆ ಅವರು ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಓಕೆನಾ? ನೆಕ್ಸ್ಟ್ ಅಂತ ಕೊಟ್ಟರೆ ನಮಗೆ ಇದು ನೋಡಿ SI ಆಗಿದವರು ಸೇಮ್ ಪ್ರೊಸೆಸ್ ಫಾರ್ ಪಿ ಸಿಯಲ್ಲಿ ಏನಿರ್ತದೆ ಅಂತಂದರೆ, ನಿಮಗೆ PC ಹಾಕ್ತಿರಲ್ವ, PCಗೆ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನೀವು ಡಿಗ್ರಿನೇ ಕಲ್ತಿದ್ರು ಅದು ತೊಗೊಳ್ಳೋದು ಓನ್ಲಿ SSLC. ಓಕೆನಾ? ಅದೇ SIಗೆ ಹಂಗಿಲ್ಲ, ನೀವು ಎಜುಕೇಷನ್ನು SSLCನೂ ಹಾಕಬೇಕಾಗುತ್ತೆ, PUCನೂ ಆ್ಯಡ್ ಮಾಡಬೇಕಾಗುತ್ತೆ, ಡಿಗ್ರಿನೂ ನಿಮ್ಮದು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಓನ್ಲಿ SSLC ಅಷ್ಟೇ ತೊಗೊಳುತ್ತೆ, ಸೊ ಅಷ್ಟೇ ಆ್ಯಡ್ ಮಾಡೋಕ್ಕಾಗುತ್ತೆ. ಮತ್ತು ಅದಕ್ಕೆ ಕನ್ಫ್ಯೂಷನ್ ಆಗಬೇಡಿ. ಓಕೆನಾ? ಸೊ ಇದಾಯಿತು. ಸೊ ಯಾವಾಗ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀರಲ್ವ, ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಗೆ ಏನು ಬರ್ತದೆ ಅಂದರೆ ಈ ಥರ ಇನ್ನೊಂದು ಇನ್ಫಾರ್ಮೇಷನ್ ಸಿಗ್ತದೆ. ಇದು ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ ಅದರಿಂದ ಇದನ್ನು ಫೆಚ್ ಮಾಡ್ತದೆ ಸಿಸ್ಟಮು. ಕಂಪ್ಯೂಟ್ರು ಮೊದಲೇ ನಮ್ಮ ID ಮೇಲಿಂದಾನೇ ತೊಗೊಂಡ್ಬಿಡ್ತದೆ. ಮದರ್ಸ್ ನೇಮು, ಇಮೇಲ್ ID, ಜೆಂಡರು, ಮೊಬೈಲ್ ನಂಬರ್ ಎಲ್ಲ ಮೊದಲೇ ತೊಗೊಳುತ್ತೆ. ಇಲ್ಲಿ ಮೆರಿಟಿಯಲ್ ಸ್ಟೇಟಸ್ ಅಂದರೆ ನೀವು ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕಿ, ಇಲ್ಲ ಅಂದರೆ ಅನ್ಮ್ಯಾರಿಡ್ ಅಂತ ತೊಗೊಳ್ಳಿ. ರಿಲಿಜನ್ನು ಹಿಂದೂ, OBC ಮುಸ್ಲಿಮು, ಯಾವುದೆಂದು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು, ಜೈನು, ಬುದ್ಧಿಸ್ಮು ಎಲ್ಲ ಇರ್ತದೆ. ಸೊ ಅದರಲ್ಲಿ ನಿಮ್ದು ಯಾವ್ದು ನೋಡಿ ಅದನ್ನು ತೊಗೊಳ್ಳಿ. ಈ ಡ್ರಾಪ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೊಗೊಳ್ಬೇಕಾಗ್ತದೆ. ಮದರ್ ಟಂಗು ಇದು ಎಕ್ಸಾಮಿಗೆ ಸಂಬಂಧಪಡಲ್ಲ. ಓಕೆನಾ? ಮದರ್ ಟಂಗ್ ಅಂದರೆ ನೀವು ಮನೆಯಲ್ಲಿ ಮಾತಾಡ್ತೋದಂಥ ಭಾಷೆ, ಯಾವ ಭಾಷೆಯಲ್ಲಿ ಮನೆಯಲ್ಲಿ ಮಾತಾಡ್ತೀರೋ ಅದು. ಇಲ್ಲಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು
ಕನ್ನಡ ಅಂತ ಇದೆ, ನಂದು ಕನ್ನಡ ಇದೆ, ಸೊ ಅದಕ್ಕೋಸ್ಕರ ನಾನು ಕನ್ನಡ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಬೇರೆ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂದರೆ ಇವಾಗ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಒಂದಿದೆ ಎಕ್ಸಾಮಿನೇಷನ್. ಅದು ಯಾವುದು ಅಂದರೆ ಇಂಗ್ಲೀಷು. ನೀವು ಯಾವ್ದಾದ್ರು ತೊಗೊಳ್ಳಿ ಬಿಡಿ, ಇಂಗ್ಲೀಷಲ್ಲಂತೂ ಇದ್ದೇ ಇರುತ್ತೆ ಕ್ವಶನ್ ಪೇಪರ್, ಆಯಿತಾ. ನಿಮಗೆ ಇಂಗ್ಲೀಷಲ್ಲಿ ಅರ್ಥ ಆಗೋಲ್ಲ, ಅಷ್ಟೊಂದು ವೀಕ್ ಇದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಕನ್ನಡದಲ್ಲಿ ಬರಿಬೇಕಂದ್ರೆ, ಕನ್ನಡದಲ್ಲಿ ನಿಮಗೆ ಕ್ವಶನ್ ಬರಬೇಕಂದ್ರೆ ಅವಾಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಚೂಸ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ನೀವು ಕನ್ನಡವನ್ನು ತೊಗೊಳ್ಬೇಕಾಗ್ತದೆ. ಆಮೇಲೆ ವಿಸಿಬಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಷನ್ ಅಂದರೆ ನಿಮ್ಮ ಕೈ ಮೇಲಿರುವಂಥ ಅಚ್ಚೆ, ಈ ನರ್ಲಿಗಿರ್ಲಿ ಅಂತಾರಲ್ಲ ಆ ಥರ, ಅದು ಹೋಗದೇ ಇರುವಂಥ ವಿಸಿಬಲ್ ಮಾರ್ಕ್ಸ್ ಯಾವುದು ಹೋಗದೇ ಇರಲ್ಲ, ಎಷ್ಟೇ ವರ್ಷ ಆದರೂ ಹೋಗ್ತೇ ಇರೋಂಗಿಲ್ಲ ಆ ಥರ ಮಾರ್ಕ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗುತ್ತೆ. ಮೋಲ್ ಆನ್ ಲೆಫ್ಟ್ ಚೆಸ್ಟ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, ನಿಮಗೆಲ್ಲ ಎಲ್ಲ ಇರ್ತದೋ ಅದನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ, ಓಕೆನಾ. ಎರಡು ಇದನ್ನು ನೀವು ಮಾಡಬೇಕಾಗುತ್ತದೆ. ಅಗೇನ್ ನೋಡಿ, ಇದು ರಿಪೀಟ್ ಆಗಿದೆ, ಮತ್ತು ಕನ್ಫ್ಯೂಷನ್ ಆಗಬೇಡಿ, ಇದು ರಿಪೀಟ್ ಆಗಿದೆ, ಅಲ್ಲೇ ರಿಪೀಟ್ ಮಾಡಿದ್ದೀವಿ ಇದನ್ನು. ನೆಕ್ಸ್ಟು ಕಮ್ಯುನಿಟಿ ಡೀಟೇಲ್ಸು. ಕಮ್ಯುನಿಟಿ ಡೀಟೇಲ್ಸಲ್ಲಿ ಏನಂದರೆ ನೀವು ಯಾವ ಕಾಸ್ಟಿಗೆ ಬಿಲಾಂಗ್ ಮಾಡ್ತೀರಾ. ನಾವು OBC ಅಲ್ಲಿ ಬರ್ತೀವಿ, ಸೊ ಇಲ್ಲಿ ಡ್ರಾಪ್ ಬಾಕ್ಸಲ್ಲಿ SC ಇರ್ತದೆ, ST ಇರ್ತದೆ, OBC ಇರ್ತದೆ, ಮತ್ತೊಂದು EBC ಅಂತ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ 4 ಇರ್ತದೆ. ಸೊ ನಿಮಗೆ OBC ಅಲ್ಲಿದ್ದರೆ OBC ಕ್ಲಿಕ್ ಮಾಡ್ಕೊಳ್ಳಿ. OBC ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ನಾನ್ ಕ್ರೀಮಿ ಲೇಯರ್ ಅಂತ ಇರ್ತದೆ. ನೋಡಿ ಕ್ರೀಮಿ ಲೇಯರ್ ಅಂದರೆ ಫಸ್ಟ್ ತಿಳ್ಕೊಂಡ್ರಿ, ಕ್ರೀಮಿ ಲೇಯರ್ ಅಂತಂದರೆ ನಿಮ್ಮ ವಾರ್ಷಿಕ ಆದಾಯ ಏನಿದೆ ಅಲ್ಲ, ಆದಾಯ 8 ಲಕ್ಷಕ್ಕಿಂತ ಮೇಲಿದ್ರೆ, 8 ಲಕ್ಷ ಇರಬೇಕು, 8 ಲಕ್ಷಕ್ಕಿಂತ ಮೇಲೆ ಅಥವಾ 8 ಲಕ್ಷ ಇದ್ದರೆ ಅದಕ್ಕೇನಂತಾರೆ ಕ್ರೀಮಿ ಲೇಯರ್ ಅಂತಾರೆ, ಓಕೆನಾ. ಸೊ ಇಲ್ಲೇನು ಕೇಳಿದರೆ ನೀವು ಕ್ರೀಮಿ ಲೇಯರ್ ಇಲ್ವಾ ಅಂತ ಕೇಳ್ತಾರೆ. ಹೌದು, ನಾವಲ್ಲ ಅಂತ ಹಾಕಿದೆ. ನಮ್ಮದು 8 ಲಕ್ಷ ಇಲ್ಲ, ಅದಕ್ಕೋಸ್ಕರ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮ್ಮದು 8 ಲಕ್ಷ ಮೇಲಿದ್ರೆ ನೀವು ಇಲ್ಲಿ ನೋ ಅಂತ ಕೊಡಬೇಕಾಗ್ತದೆ. ನಂದು ನಾನ್ ಅಂದರೆ ಅಲ್ವಾ ಅಲ್ಲ, ನೀವು ಕ್ರೀಮಿ ಲೇಯರ್ ಅಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಹೌದು, ನಾವು ಕ್ರೀಮಿ ಲೇಯರ್ ಅಲ್ಲ ಅಂತ ನಾನು ಟಿಕ್ ಮಾಡಿದ್ದೀನಿ, ಓಕೆನಾ. ಸರ್ಟಿಫಿಕೇಟ್ ನಂಬರ್ ಅಂದರೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇರ್ತಲ್ಲ, ಅದು ನಂಬರು ಕೊಡಬೇಕಾಗ್ತದೆ ನೀವು. ಇದನ್ನು ಯಾರು ಕೊಡ್ತಾರೆ, ಇದು ಎಲ್ಲಿ ಗೊತ್ತಾಗುತ್ತೆ, ತಹಶೀಲ್ದಾರು, ಮ್ಯಾಗ್ರೇಟ್, ಭಾಳ ಇಲ್ಲಿ ನೋಡಿ, ಇಲ್ಲಿ ಈ ಡ್ರಾಪ್ ಬಾಕ್ಸಲ್ಲಿ ತುಂಬ ಇರ್ತವೆ, ಮ್ಯಾಜಿಸ್ಟ್ರೇಟು ಅವು ಇವು ಅಂತ ತುಂಬ ಇರ್ತವೆ. ಸೊ ಇದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಕೆಳಗಡೆ ತಹಶೀಲ್ದಾರ್ ನೇಮ್ ಇರ್ತದೆ ಮತ್ತು ಅವನದು ಡೆಸಿಗ್ನೇಷನ್ ಅಥವಾ ಯಾರು ಕೊಟ್ಟಿದ್ದಾರೆ ಅವನದು ನೇಮ್ ಮತ್ತು ಅವ್ನ ಡೆಸಿಗ್ನೇಷನ್ ಎರಡೂ ಇರ್ತದೆ. ಆ ನೇಮನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗುತ್ತೆ ನಮಗೆ, ಯಾರು ಕೊಟ್ಟಿದ್ದಾರೆ. ಇಶ್ಯೂಯಿಂಗ್ ಅಥಾರಿಟಿ ತಹಶೀಲ್ದಾರ್ ನಮಗೆ ಕಾಸ್ಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಶ್ಯೂಯಿಂಗ್ ಸ್ಟೇಟ್, ಯಾವ ಸ್ಟೇಟಲ್ಲಿ ನಿಮಗೆ ಇದು ಸಿಕ್ಕಿದೆ, ಕರ್ನಾಟಕ, ಆಬ್ವಿಯಸ್ಲಿ ಕರ್ನಾಟಕದಲ್ಲೇ ಸಿಕ್ಕಿರ್ತದೆ. ಡೇಟ್ ಆಫ್ ಇಶ್ಯೂ ಅಂದರೆ ನಿಮಗೆ ಈ ಕಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಮೇಲೆ ಇಲ್ಲೇ ಒಂದು ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಟಾಪ್ ಕಾರ್ನರಲ್ಲಿ ನಿಮಗೆ ಡೇಟು ಇರ್ತದೆ, ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗ್ತದೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಅಡ್ರೆಸ್ ಅಂತಂದರೆ ನೀವು ಯಾವ ಪ್ರೆಸೆಂಟ್ ನೀವು ಎಲ್ಲಿದ್ದೀರಾ. ಇವಾಗ ಧಾರವಾಡದಲ್ಲಿ ತುಂಬ ಜನ ಕಲೀಲಿಕ್ಕೆ ಅಂತ ಬಂದಿರ್ತಾರೆ, ಸೊ ಅವರು ಪ್ರೆಸೆಂಟ್ ಧಾರವಾಡ ಅಡ್ರೆಸ್ಸು ಕೊಟ್ಟರು ನಡೀತದೆ, ಓಕೆನಾ. ಧಾರವಾಡ ಅಡ್ರೆಸ್ ಕೊಡಿ. ಪರ್ಮನೆಂಟ್ ಅಡ್ರೆಸ್ಸು ನೀವು ಬೇರೆದವರು ಬಿಜಾಪುರದವ್ರು ಆಗಿದ್ರೆ, ಬಾಗಲಕೋಟೆ ಆಗಿದ್ರೆ, ಅವ್ರ ಪ್ರೆಸೆಂಟ್ ನಿಮ್ಮ ಮನೆ ಎಲ್ಲ ಅಲ್ಲೇ ಇದ್ದರೆ ಅವರು ಬೇರೆದು ಕೊಡಬೇಕಾಗ್ತದೆ. ಇಲ್ಲ ನಮ್ದು ಎರಡೂ ಒಂದೇ ಇದೆ ಅಂತಂದ್ಬಿಟ್ರೆ ಇದನ್ನು ಟಿಕ್ ಮಾಡಿದರೆ ಸಾಕು. ಇದು ಒಂದನ್ನು ತುಂಬಿ ಈ ಪ್ರೆಸೆಂಟ್ ಅಡ್ರೆಸ್ಸನ್ನು ತುಂಬಿ ಇದನ್ನು ಟಿಕ್ ಮಾಡಿದರೆ ಸಾಕು. ಇಲ್ಲ ನಮ್ಮದು ಬೇರೆ ಅಂದರೆ ಬೇರೆ ಎರಡೂ ಬೇರೆ ತುಂಬಬೇಕಾಗ್ತದೆ, ಓಕೆನಾ. ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಕೊಟ್ಬಿಟ್ರೆ ನೀವು ನೆಕ್ಸ್ಟ್ ಬರ್ತದೆ ಕ್ಯಾಟಗರಿ ಡೀಟೇಲ್ಸು. ಅಂದರೆ ನೀವು ಏನೇನು ಇದರಲ್ಲಿ ಬರ್ತೀರಾ, ಯಾವ ಇದರಲ್ಲಿ ಬರ್ತಿಲ್ಲ, ಕೋಟಾಯಲ್ಲಿ ಬರ್ತೀರಾ ಅನ್ನೋದೆಲ್ಲ ಇರ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಡಿಸ್ಯಾಬಿಲಿಟಿ ಅಂತಂದರೆ ಏನಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ, ಅಂದರೆ ಲೈಕ್ ಅಂಗವಿಕಲರಾಗಿದ್ದರೆ ಡಿಸ್ಯಾಬಿಲಿಟಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಎಸ್ ಅಂತಂದರೆ ಎಸ್ ಅಂತ ಕೊಡಿ. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ, ಓಕೆನಾ. ಇದು ರಿಪೀಟ್ ಆಗಿದೆ, ಓಕೆನಾ. ನಿಮ್ಮಲ್ಲಿ ಹಂಗೆ ಇರೋಂಗಿಲ್ಲ ವೆಬ್ಸೈಟಲ್ಲಿ. ಡೀಟೇಲ್ಸ್ ಆಫ್ ಸರ್ವಿಂಗ್ ರೈಲ್ವೆ ಅಪ್ಲಿಕೆಂಟ್ ಅಂದರೆ ನೀವು ಆಲ್ರೆಡಿ ಎಲ್ಲಾದರೂ ಇಂಡಿಯನ್ ರೈಲ್ವೇಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋರಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಸುಮ್ಮನೆ ಹಾಗೆ ಬಿಟ್ಬಿಡಿ, ನೋ ಅಂತ ಕೊಡಿ ಅದನ್ನು. ಅಕಸ್ಮಾತ್ ಎಸ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಯಾವ ಸ್ಟೇಟಲ್ಲಿ ಮಾಡ್ತಾಯಿದ್ದೀರಾ, ನಿಮ್ಮದು ಎಂಪ್ಲಾಯ್ಮೆಂಟ್ ID ಏನು, ಯಾವ RRB ಝೋನಿಗೆ ಬರ್ತೀರಾ ಅಂತ ಎಲ್ಲ ಕೇಳ್ತದೆ, ಅದನ್ನು ಫಿಲ್ ಮಾಡೋಕ್ಕಾಗ್ತದೆ. ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ನೀವೆಲ್ಲರೂ ವರ್ಕ್ ಮಾಡ್ತಿದ್ರೆ ಇವಾಗ ಬೇರೆ ಯಾವುದಾದ್ರು ಅದರ್ ದ್ಯಾನ್ ರೈಲ್ವೆ ಅಲ್ಲಿದ್ದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಡೀಟೇಲ್ಸ್ ಆಫ್ ಅ ಕೋರ್ಸ್ ಕಂಪ್ಲೀಟೆಡ್ ಅಂದರೆ ಅಪ್ರೆಂಟಿಸ್, ಎಲ್ಲಾದರೂ ರೈಲ್ವೆ ಇದರಲ್ಲಿ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡಿದ್ದಾರೆ ಅದನ್ನು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇದು ಕೂಡ ರಿಪೀಟ್ ಆಗಿದೆ. ಬ್ಯಾಂಕ್ ಫಾರ್ ಡೀಟೇಲ್ಸ್ ನೋಡಿ, ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಓನ್ಲಿ.
ನೋಡಿ ಇಲ್ಲಿ ನಿಮ್ದು ಯಾರು ಕೊಡೋದು, ನಿಮ್ದಿಲ್ಲ ಅಂತಂದರೆ ನಿಮ್ಮ ತಂದೆದವ್ರು ಕೊಡ್ಬೋದು, ತಾಯಿದವರು ಕೊಡ್ಬೋದು, ತಂಗಿ ಅಥವಾ ಅಣ್ಣ ತಂಗಿದವರಲ್ಲ ಅಣ್ಣ ಅಥವಾ ನಿಮ್ಮದು ಯಾರಾದರೂ ರಿಲೇಟಿವ್ಸ್ ಇದ್ದರೂ ಕೊಡ್ಬೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಯಾರು ಅದನ್ನು ಕೊಡಿ, ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ನಂಬರು, IFSC ಕೋಡ್ ಅಂತ ಇರ್ತದೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಾಗಿ ನೇಮ್ ಆಫ್ ದ ಬ್ಯಾಂಕು ಆ್ಯಂಡ್ ಬ್ಯಾಂಕ್ ಅಡ್ರೆಸ್ ಅದೇ ತೊಗೊಳ್ತದೆ. ಇದು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆದರೆ ಅಷ್ಟೇ ಇದನ್ನು ನೀವು ಕರೆಕ್ಟಾಗಿ ಕೊಟ್ಟಿದ್ದೀರ ಅಂತ, ಇಲ್ಲ ಅಂತ ತಪ್ಪಾಗಿ ಮ್ಯಾಚ್ ಆಗ್ತದೆ ಅಂದರೆ ತಿಳ್ಕೊಂಬಿಡಿ ನೀವೇನೋ ಅಕೌಂಟ್ ನಂಬರಲ್ಲಿ ಇಲ್ಲ IFSC ಕೋಡಲ್ಲಿ ತಪ್ಪು ಮಾಡಿದಾರ ಅಂತ. ಸೇವ್ ಕೊಡಿ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ತುಂಬಬೇಕಾಗ್ತದೆ. ಸೊ ನಮ್ಮದು SSLC ಬರ್ತದೆ, ರೋಲ್ ನಂಬರ್ ಹಾಕಬೇಕಾಗ್ತದೆ ನೀವು. ನೆಕ್ಸ್ಟು ಸ್ಟೇಟು, ಡಿಸ್ಟಿಕ್ ಯಾವ್ದು ನಿಮ್ಮದು, ಯಾವ ಡಿಸ್ಟಿಕಲ್ಲಿ ಕಲ್ತಿದ್ದೀರಾ ಅದೆಲ್ಲ ಇರ್ತದೆ ನಿಮ್ಗೆ. ಹಿಂಗೆ ಡ್ರಾಪ್ ಮಾಡ್ಕೊತ ಹೋದರೆ ನಿಮ್ಗೆ ಸಿಗ್ತಾ ಹೋಗ್ತದೆ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡು, ಡೇಟ್ ಆಫ್ ಪಾಸಿಂಗ್ ಯಾವ ಡೇಟಲ್ಲಿ ನೀವು ಪಾಸ್ ಆಗಿದ್ದೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೆ PC ಗೆ ಅಲ್ವಾ, ಇದು ಹಿಂಗೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ತೊಗೊಳಲ್ಲ PC ಗೆ. ಅದೇ SIಗೆ ಕ್ಲಿಕ್ ಮಾಡಿದರೆ PUC 12th ತೊಗೊಳ್ತದೆ, ಡಿಗ್ರಿಗೆ ಎಲ್ಲ ತೊಗೊಳ್ತದೆ. ಬಟ್ PC ಗೆ ಮಾತ್ರ ಅಂದರೆ ಕಾನ್ಸ್ಟೇಬಲ್ಗೆ ಇದಷ್ಟೇ ತೊಗೊಳ್ಳೋದು, ಏನು ಮಾಡಿದ್ರು ಇದಷ್ಟೇ ತೊಗೊಳ್ಳೋದು. ಅದಕ್ಕೆ ಆ್ಯಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿದರೆ ಸೇವ್ ಅಂತ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟು ಇಲ್ಲಿ ಫೋಟೋಸ್ ಮತ್ತು ಇಮೇಜ್ ಅಂತ ಮತ್ತು ನಿಮ್ಮದು ಫೋಟೋ ಮತ್ತು ಸೈನನ್ನು ಹಾಕಬೇಕಾಗ್ತದೆ. ನೋಡಿ, ಫೋಟೋ ಮತ್ತು ಸೈನಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೊಂದು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ತುಂಬ ಸಿಂಪಲ್ ಆಗಿದೆ, ಓಕೆನಾ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಫೋಟೋ 30 to 70 KB ಇರಬೇಕು. ಇಲ್ಲ ಅಂದರೆ ಅದನ್ನ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಮತ್ತು ನಿಮ್ಮ ಬ್ಯಾಕ್ಗ್ರೌಂಡು ವೈಟ್ ಆಗಿರ್ಬೇಕು, ವೈಟ್ ಇದ್ರೆ ಅಷ್ಟೇ ತೊಗೊಳ್ತದೆ. ಸೊ ವೈಟ್ ಆಗಿರ್ಬೇಕು ಮತ್ತು 30 to 70 KB ಒಳಗಿರ್ಬೇಕು. ಇದನ್ನ ಹೆಂಗೆ ಮಾಡೋದು ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರ ಮೇಲೆ ನಿಮಗೆ ಪೂರ ಕಂಪ್ಲೀಟಾಗಿ ನಾನು ಹೇಳಿರ್ತೀನಿ. ಇದನ್ನು ನೀವು ಚೂಸ್ ಮಾಡ್ಕೊಂಡು ಸೇವ್ ಅಂತ ಕೊಟ್ಟರೆ ಸಾಕು. ಸೇವ್ ಕೊಟ್ಟರೆ ನೆಕ್ಸ್ಟ್ ಕೊಟ್ಟರೆ ನಿಮ್ಗೆ ಪ್ರಿವ್ಯೂ ಅಂತ ಇದು ಸಿಗ್ತದೆ. ಪ್ರಿವ್ಯೂ ಆದಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಗೆ ಪ್ರಿವ್ಯೂ ನೋಡೋಕೆ ಸಿಗ್ತದೆ. ಪ್ರಿವ್ಯೂ ನೋಡೋಕೆ ಬಿಟ್ಬಿಟ್ಟು ನೀವು ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದರೆ ಪ್ರಿವ್ಯೂ ಸಿಗ್ತದೆ ನಿಮಗೆ. ಪ್ರಿವ್ಯೂ ಸಿಕ್ಕರೆ ಅದು ಈ ಥರ ಬರ್ತದೆ ನಿಮಗೆ ಫಾರ್ಮ್ಯಾಟು. ಸೊ ಇಲ್ಲೆಲ್ಲ ನೀವು ಚೆಕ್ ಮಾಡ್ಕೋಬೋದು, ನಿಮ್ಮ ನೇಮ್ ಕರೆಕ್ಟಾಗಿದೆಯಾ, ನಿಮ್ಮ ಫಾದರ್ಸ್ ನೇಮು, ಮದರ್ಸ್ ನೇಮು, ಡೇಟ್ ಆಫ್ ಬರ್ತು, ಮೆಟ್ರಿಕ್ಯುಲೇಷನ್ ರಿಜಿಸ್ಟ್ರೇಷನ್ ನಂಬರು, ಇಯರ್ ಆಫ್ ಪಾಸಿಂಗ್ ಡೇಟು, ನಿಮ್ಮ ಫೋಟೋಸ್ ಬಂದಿರ್ತದೆ, ನಿಮ್ಮ ಇಮೇಲ್ ID ಇದ್ರ ಕೆಳಗಡೆ ನಿಮ್ಮ ಹೆಸರು, ಇಮೇಲ್ ಅಡ್ರೆಸ್ಸು ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮದು, ಓಕೆನಾ. ಚೆಕ್ ಮಾಡ್ಕೊಂಡಾದ್ಮೇಲೆ ಎಲ್ಲ ನಿಮಗೆ ಕರೆಕ್ಟಾಗಿ ಅನಿಸಿದ್ರೆ, ಅಕಸ್ಮಾತ್ ನಿಮ್ಗೆ ಕರೆಕ್ಟ್ ಅನಿಸಿಲ್ಲ ಅಂತಂದರೆ ಎಡಿಟ್ ಅಂತ ಕೊಡಿ. ಯಾವುದ್ರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ದರೆ ಎಡಿಟ್ ಅಂತ ಕೊಡಿ, ಮತ್ತೆ ಎಡಿಟ್ ಮಾಡಿ, ಮತ್ತೆ ಇದಕ್ಕೆ ಬನ್ನಿ ಪ್ರಿವ್ಯೂ ಅಂತ ಕೊಡಿ, ಮತ್ತೆ ಅದರಲ್ಲೆಲ್ಲ ಕರೆಕ್ಟ್ ಇದ್ದರೆ ಈ ಬಾಕ್ಸನ್ನು ಚೆಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಬಿಡಿ, ಮುಗೀತು. ನಿಮ್ಗೆ ಸಬ್ಮಿಟ್ ಆಗ್ತದೆ ಇವಾಗ, ಓಕೆನಾ. ಸಬ್ಮಿಟ್ ಆದಮೇಲೆ ಪೇಮೆಂಟ್ ಇರ್ತದೆ, ಓಕೆನಾ. ಪೇಮೆಂಟನ್ನು ನೀವು ಯಾವ ಥರ ಮಾಡ್ಬೇಕಂದ್ರೆ ಏನಿಲ್ಲ, ಅದರಲ್ಲಿ ಮೊಬೈಲಲ್ಲೇ ಮಾಡ್ಬೋದು ನೀವು. ಜಸ್ಟ್ ಪೇ ನಾವ್ ಅಂತ ಕೊಡಿ. ಪೇ ನಾವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು QR ಕೋಡ ಇಲ್ಲ VA ಅಂತ ಇರ್ತದೆ, ಹಾಕಿ ₹4 ನೀವು ಪೇ ಕೊಡಿ. ₹500 ಇದೆ, ₹500 ಬಿಲ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಫೋಟೋಸಲ್ಲಿ ನಿಮಗೆ ಯಾವ ಥರ ಪ್ರಾಬ್ಲಮ್ ಆಗ್ತದೆ ಅದನ್ನು ಹೆಂಗೆ ಮಾಡೋದು, ಬ್ಯಾಕ್ಗ್ರೌಂಡ್ ಹೆಂಗೆ, ನಿಮ್ಮದು ಬ್ಯಾಕ್ಗ್ರೌಂಡು ಬ್ಲೂ ಕಲರಲ್ಲಿದೆ ಅಂತ ಇಟ್ಕೊಳ್ಳಿ, ಅದನ್ನು ಹೆಂಗೆ ವೈಟಿಗೆ ಮಾಡ್ಬೇಕು ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪೂರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.